ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರುವಂಥದ್ದು ಬಂಡಿ ಕಾಳಮ್ಮನ ದೇವಸ್ಥಾನಕ್ಕೆ. ಇದಿರೋಂಥದ್ದು ಗವಿಪುರ ಗುಟ್ಟಳ್ಳಿ ಕೆಂಪಾಂಬುದಿ ಕೆರೆ ಏರಿ ಮೇಲಿರುವಂಥ ದೇವಸ್ಥಾನ ಇದು. ಸೊ ಇವತ್ತು ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ಮೆರವಣಿಗೆ ದೇವರೆಲ್ಲ ಹೊರಗಡೆ ಇದೆ. ಮತ್ತು ಇದು ಅಮ್ಮನವ್ರದ್ದು ಹುಟ್ಟಿದಬ್ಬ ಇತ್ತಲ್ಲ, ಚಾಮುಂಡೇಶ್ವರಿ ಹುಟ್ಟಿದಬ್ಬ. ಅವತ್ತು ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ಮತ್ತು ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಮಾಡಿದ್ರಂತೆ. ಸೊ ಹಾಗಾಗಿ ಅವತ್ತಿಂದು ಅಲಂಕಾರನೇ ದೇವಸ್ಥಾನ ತುಂಬ ಇವತ್ತು ಇದೆ. ಯಾಕಂದರೆ ಈಗ ಮಳೆ ಬರ್ತಿರೋದ್ರಿಂದ ಅಷ್ಟೇನು ಬಾಡಿಲ್ಲ. ಹೂವುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಅವತ್ತು ಹೊರಗಡೆ ಹೋದಾಗೆಲ್ಲ ಪೆಂಡಲ್ಲೆಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದರು. ನಾವು ಏನು ಫಂಕ್ಷನ್ ಇರ್ಬೋದು ಅಂತ ಅಲ್ಲಿ ಹೊರಗಡೆ ವ್ಯಾಪಾರಿಗಳಿರ್ತಾರಲ್ಲ ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಅಮ್ಮನವ್ರು ಹುಟ್ಟಿದಬ್ಬದ ದಿವಸ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಟ್ ಇವತ್ತು ಕಮ್ಮಿ ಜನ ಇದ್ದರು, ಏನೋ ಗೊತ್ತಿಲ್ಲ. ಸೊ ಈಗ ಆಷಾಢ ಆಗಿರೋದ್ರಿಂದ ಜನಗಳು ಅಂದರೆ ಲೇಡೀಸ್ ಎಲ್ಲ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಅಂತ ಹೇಳ್ತಿದ್ರು. ಸೊ ನಾವು ದರ್ಶನ ಎಲ್ಲ ಮುಗಿಸಿ ಈಗ ಪ್ರಸಾದ ಇಸ್ಕೊತಾ ಇದ್ದೀವಿ. ಪ್ರತಿನಿತ್ಯ ಯಾವತ್ತು ಹೋದ್ರೂ ಇಲ್ಲಿ ಪ್ರಸಾದ ಮಾತ್ರ ಮಿಸ್ ಇರಲ್ಲ, ಯಾವಾಗಲೂ ಪ್ರಸಾದ ಕೊಟ್ಟೇ ಕೊಡ್ತಾರೆ. ಸೊ ನೋಡಿ ಇಲ್ಲಿ ಹೊರಗಡೆ ಪೆಂಡಲ್ ಹಾಕಿ ಚೇರ್ಗಳೆಲ್ಲ ಹಾಕಿದ್ರು. ನಾವು ಸ್ವಲ್ಪ ಹೊತ್ತು ಇಲ್ಲೇ ಕೂತು ಪ್ರಸಾದ ತಿಂದು ಆಮೇಲೆ ಹೊರಟ್ವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ದೇವ್ರ ದರ್ಶನ ಆಗಲಿ ತುಂಬ ಚೆನ್ನಾಗಾಗುತ್ತೆ. ಇವತ್ತಂತೂ ಖಾಲಿ ಇದ್ದಿದ್ದರಿಂದ ಬೇಗನೆ ಆಯಿತು ದರ್ಶನ. ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾನೆ ಇತ್ತು. ಸೊ ಇಲ್ಲಿ ಪ್ರಸಾದ ತಿಂದು ಹೊರಗಡೆ ಇಲ್ಲಿ ಪಾನಿಪುರಿ ತುಂಬ ಚೆನ್ನಾಗಿ ಮಾಡ್ತಾರೆ. ಒಬ್ರು ಆಂಟಿ ಇದ್ದಾರೆ. ಸೊ ನೋಡಿ ಇವ್ರ ಹತ್ರ ಪಾನಿಪುರಿ ತೊಗೊಂಡು ಹೋದಾಗೆಲ್ಲ ನಾವಿಲ್ಲಿ ಪಾನಿಪುರಿ ತೊಗೊಂಡು ತಿಂತೀವಿ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಆಗಲೇ ಸ್ವಲ್ಪ ಗಾಡಿ ಏನೋ ಪ್ರಾಬ್ಲಮ್ ಆಗಿತ್ತು, ರಿಪೇರಿಗೆ ಕೊಟ್ಟಿದ್ದೆ. ಸೊ ಗಾಡಿ ತೊಗೊಂಡು ಮಕ್ಕಳು ಸ್ಕೂಲಿಂದ ಕರ್ಕೊಂಬರಬೇಕು. ಚಿಕ್ಕಮಗಳೂರಿಂದ ಬಂದ ಮೇಲಂತೂ ಡೈಲಿ ಮಳೆ ಅಲ್ಲಂತೂ ಮಳೆ ನೋಡಿ ಇಲ್ಲೂ ಅದೇ ಮಳೆ ಥರ ಅನಿಸ್ತಾ ಇದೆ. ಸೊ ನನ್ನ ಗಾಡಿ ಯಾಕೋ 3 ಡೇಸ್ ಮಳೆಯಲ್ಲೇ ನೆಂದಿದ್ದಕ್ಕೋದಕ್ಕೂ ಸ್ಟಾರ್ಟ್ ಆಗ್ತಿರಲಿಲ್ಲ ಬೆಳಗ್ಗೆ ಇವತ್ತು. ಸೊ ಹಾಗಾಗಿ ರಿಪೇರಿಗೆ ಕೊಟ್ಟಿದ್ದೆ. ಸೊ ರಿಪೇರಿ ಆಗಿರುತ್ತೆ ಅನಿಸುತ್ತೆ, ನೋಡಬೇಕು. ಅದಕ್ಕೆ ಮಳೆ ಬಂದರೆ ಅಂತ ಹೇಳಿಬಿಟ್ಟು ಜರ್ಕಿನ್ ಹಾಕ್ಕೊಂಡು ಈಗ ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಊಟ ಎಲ್ಲ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಆಲ್ರೆಡಿ ಮಳೆ ಬರ್ತಿದೆ, ಮಧ್ಯಾಹ್ನದಿಂದ ಮಳೆ ಹಿಡ್ಕೊಂಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಚಳಿಗೆ ಸ್ವಲ್ಪ ಏನಾದರೂ ಕಡಲೆಪುರಿ ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಮಾಡ್ತಾಯಿದ್ದೀವಿ. ನನ್ನ ಮಗಳು ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಿದ್ದಾಳೆ. ಬನ್ನಿ ಹೇಗೆ ಮಾಡ್ತಿದ್ದಾಳೆ ನೋಡೋಣ. ಎಣ್ಣೆ ಹಾಕಿ ಕಡಲೆ ಬೀಜ ಎಲ್ಲ ಉರಿತಿದ್ದಾಳೆ. ಕಡಲೆ ಬೀಜನ ಸಪ್ರೇಟ್ ಎತ್ತಿಟ್ಕೊ. ಕಡಲೆ ಬೀಜ ಎತ್ಕೊಂಡ್ವಿ. ಈಗ ಸ್ವಲ್ಪ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮುರಿದಾಕೊತಾ ಇದ್ದೀವಿ ಖಾರಕ್ಕೆ. ಸಾಸಿವೆ ಹಾಕು, ಫ್ರೈ ಹಾಕಲಿ. ಸಾಸಿವೆ ಒಂಚೂರು ಹಾಕು. ಸಾಕು. ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡ್ರು, ಅರಶಿನ ಪುಡಿ ಎಲ್ಲ ಹಾಕ್ಕೊಬೇಕು. ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಸೊ ತಿನ್ನೋದಕ್ಕೆ. ಇದು ನಿಮಿಷ ಇದೆ. ಹಾಕಿ ಸಾಕು. ಅರಿಶಿನ ಸ್ವಲ್ಪ ಇದು ಎಣ್ಣೆಯಲ್ಲಿ ಇದು ಮಾಡ್ಕೊಬೇಕು. ಹಾಕು ಸ್ವಲ್ಪ. ಸಾಕು. ನೆಕ್ಸ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕು. ಯಾಕಂದರೆ ಒಂದೊಂದು ಕಡಲೆಪುರಿಲಿ ಉಪ್ಪಿರುತ್ತೆ, ಹಾಗಾಗಿ ಜಾಸ್ತಿ ಉಪ್ಪು ಹಾಕೊಂಬಾರ್ದು. ಬೇಗ ಹಾಕು, ಸೀತಾ ಇದೆ. ಸ್ವಲ್ಪ ದೊಡ್ಡದು ಓಪನ್ ಮಾಡಬೇಡ, ಸಣ್ಣದ್ರಲ್ಲಿ ಹಾಕು. ಸ್ವಲ್ಪ ಹಾಕಿ, ಇನ್ನೂ ಸ್ವಲ್ಪ. ಸಾಕು. ಈಗ ಹಾಕ್ಕೊಂಡು ಈಗ ಕಡಲೆಪುರಿ ಹಾಕ್ಕೊಳ್ಳೋಣ. ಕಡಲೆಪುರಿ ಚಳಿಗಾಲದಲ್ಲಿ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೆ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಚುರುಮುರಿ ಮಾಡೋವಂಥ ಕಡಲೆಪುರಿ. ಅವತ್ತಿಂದ ತಂದಿಟ್ಕೊಂಡು ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಚಳಿಗೆ ಏನಾದ್ರು ತಿನ್ನೋಕೆ ಕೊಡಮ್ಮ ಅಂತ ಅಂತಿದ್ರು. ಏನು ಕೊಡೋದು ಅಂತ ಹೇಳಿ ಕಡಲೆಪುರಿ ಒಗ್ಗರಣೆ ಮಾಡೋಣ ಅಂತ ಈಗ ಅದನ್ನೇ ಮಾಡ್ತಾಯಿದ್ವಿ. ಸೊ ಈಗ ಇದು ಹಾಕ್ಕೊಂಡು ಪುರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಹಾಕಿ ಎಷ್ಟು ಗರ್ಗರಿ ಥರ ಆಗುತ್ತೆ. ಈಗ ನಾರ್ಮಲ್ ಕಡಲೆಪುರಿನೂ ಇತ್ತು. ಸೊ ನೋಡೋಣ, ಎರಡನ್ನೂ ಮಿಕ್ಸ್ ಮಾಡ್ತಿದ್ದೀನಿ ಹೇಗಾಗುತ್ತೆ ಅಂತ. ನಮ್ಮನೇಲಿ ಹುಡುಗರು ಇನ್ನೂ ಸ್ವಲ್ಪ ಹಾಕು. ಈ ಥರ ಖಾರ ಪುರಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಅದರಲ್ಲಿ ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲ ಹಾಕಿರ್ತೀವಲ್ಲ, ಸೊ ನನಗೆ ಇಷ್ಟಪಡ್ತೀನಿ.
ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ವಿ. ಕಡಲೆ ಬೀಜನೂ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚಳಿಗೆ ಈ ಥರ ಖಾರ ಪುರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದೆರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರು ಅದು ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಈ ಸಲ 3 ಡೇಸ್ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. 3 ಡೇಸ್ದು ಒಂದೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರ, ಆಲ್ರೆಡಿ ನಿನ್ನೆ ಅಮಾವಾಸ್ಯೆ ಮುಗೀತು, ಆಷಾಢ ಮುಗೀತು, ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಭೀಮನ ಅಮಾವಾಸ್ಯೆ, ತುಂಬ ಜನ ಎಲ್ಲರೂ ಅವ್ರವ್ರ ಗಂಡಂದ್ರಿಗೆ ಪೂಜೆ ಮಾಡೋದು ಎಲ್ಲ ಮಾಡಿದ್ದೀರಾ. ಸೊ ತುಂಬ ಜನ ಫೋಟೋಸ್ ಎಲ್ಲ ಹಾಕ್ತಾಯಿದ್ರಿ ಸ್ಟೇಟಸಲ್ಲಂತೂ. ನಿನ್ನೆ ಬರೀ ಅದೇ ಆಗಿಬಿಟ್ಟಿತ್ತು, ನೋಡ್ತಾ ಇದ್ದೆ. ಸೊ ನಮ್ಮಲ್ಲಿ ಆ ಥರ ಏನು ಸಂಪ್ರದಾಯ ಇಲ್ಲ, ನಾವು ಮದುವೆ ಆದಾಗಿಂದನೂ ಏನು ಮಾಡ್ಕೊಂಡು ಬಂದಿಲ್ಲ ಭೀಮನ ಅಮಾವಾಸ್ಯೆ ಏನೂ. ಸೊ ಹಾಗಾಗಿ ನಾವು ಏನೂ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಸಿಂಪಲಾಗಿ ದೇವ್ರ ಪೂಜೆ ಮಾಡೋದು, ಏನಾದರೂ ಒಂದು ಸ್ವೀಟ್ ಮಾಡೋದು ಅಷ್ಟೇ. ಸೊ ನಿನ್ನೆ ಆ ರೀತಿ ಆಯಿತು. ಸೊ ತುಂಬ ಜನ ಭೀಮನ ಅಮಾವಾಸ್ಯೆ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಮಾಡೋದೆಲ್ಲ ನೋಡಿದ್ರೆ. ಬಟ್ ನಮ್ಮಲ್ಲಿ ಆ ಥರ ಸಂಪ್ರದಾಯ ಇಲ್ಲ, ಹಾಗಾಗಿ ನಾವು ಮಾಡಿಲ್ಲ. ಸೊ ಇವತ್ತಿಂದ ಶ್ರಾವಣ ಸ್ಟಾರ್ಟು. ಇನ್ಮೇಲೆ ಹಬ್ಬಗಳು ಲೈನಾಗಿ ಬರ್ತಾ ಇರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ನಾಗರ ಪಂಚಮಿ ಅಂತೆ, ಮತ್ತು ರಕ್ಷಾಬಂಧನ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಹೀಗೆ ಲೈನಾಗಿ ಗೌರಿ ಹಬ್ಬ. ಈ ಸತಿ ಎಲ್ಲ ಹಬ್ಬಗಳೆಲ್ಲ ಬೇಗನೆ ಬಂದುಬಿಟ್ಟಿದ್ದಾವೆ. ಸೊ ಹಾಗಾಗಿ ಇನ್ಮೇಲೆ ಹಬ್ಬಗಳು ಸ್ಟಾರ್ಟು. ಮಳೆ ನೋಡಿ ಇವತ್ತಂತೂ ಇನ್ನೂ ಬರ್ತಾನೆ ಇದೆ. ಸಂಜೆ ಡೈಲಿ ಸ್ಕೂಲಿಂದ ಮಕ್ಳನ್ನ ಕರ್ಕೊಬರೋ ಟೈಮ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ 3 o'clockಗೆ. ಸೊ ಇವತ್ತು ಮಳೆ ಬರ್ತಾ ಇದೆ. ಈಗ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಈಗ ಸ್ಕೂಲಿಂದ ಬಂದ್ವಿ. ಸೊ ಶ್ರಾವಣ ಸ್ಟಾರ್ಟು ಇವತ್ತಿಂದ. ಶ್ರಾವಣ ಶನಿವಾರ ಇನ್ಮೇಲೆ ದಾಸಪ್ಪ ನನಗೆ ತುಂಬ ಬ್ಯುಸಿ. ದಾಸಪ್ಪ 1 ತಿಂಗಳು ಫುಲ್ಲು. ಸೊ ನಾವು ನಾಳೆ ಊರಿಗೆ ಹೋಗಬೇಕು. ಊರಿನಲ್ಲಿ ಮೊದಲನೇ ಶ್ರಾವಣ ಮಾಡ್ತೀವಿ ನಾವು. ಸೊ ಹಾಗಾಗಿ ಊರಿನಲ್ಲಿ ಮೊದಲನೇ ಶ್ರಾವಣ ದೇವಸ್ಥಾನಕ್ಕೆ ಹೋಗಿ ದೇವರು ಪೂಜೆ ಮಾಡಿಸ್ಕೊಂಡು ಮನೆಯಲ್ಲಿ ದಾಸಪ್ಪನ ಕರೆದು, ಒಬ್ಬೊಬ್ಬರು ಶ್ರಾವಣದಲ್ಲಿ ಖಾರ ಮಾಡ್ತಾರೆ, ಒಬ್ಬೊಬ್ಬರು ಸ್ವೀಟ್ ಮಾಡ್ತಾರೆ. ನಾವು ಸ್ವೀಟೇ ಮಾಡೋವಂಥದ್ದು. ನಮ್ಮೂರಲ್ಲಿ ಎಲ್ಲ ಹಬ್ಬಗಳಿಗೂ ಸ್ವೀಟೇನೆ, ಊರಹಬ್ಬ ಒಂದಕ್ಕೆ ಮಾತ್ರ ನಾನ್ ವೆಜ್ ಮಾಡೋವಂಥದ್ದು. ಸೊ ಹಾಗಾಗಿ ನಾಳೆ ಹೋಗಬೇಕು ಊರಿಗೆ ಶ್ರಾವಣ ಶನಿವಾರ ಮಾಡೋದಕ್ಕೆ. ಸೊ ನಮ್ಮನೇಲಿ ಇಲ್ಲಿ ನಾನು ಕೊನೆ ವಾರ ಮಾಡ್ತೀನಿ. ಸೊ ಅಂದರೆ ಫಸ್ಟಿಂದ ಏನು ಮಾಡ್ತಿರಲಿಲ್ಲ, ಈಗೊಂದು 3ನೇ ವರ್ಷ ಇದು. 3 ವರ್ಷದಿಂದ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಊರಲ್ಲಿ ಮೊದಲನೇ ವಾರ ಮಾಡ್ತಾರೆ, ನಾನು ಲಾಸ್ಟ್ ವಾರ ಕೊನೆ ವಾರ ಇಲ್ಲಿ ನಮ್ಮ ಮನೇಲಿ ಮಾಡ್ಕೊತೀನಿ. ಅಮ್ಮನ ಮನೆಯಲ್ಲಿ 2ನೇ ವಾರ ಮಾಡ್ತಾರೆ. ಇನ್ನು 3ನೇ ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವ. ಸೊ ಹಾಗಾಗಿ ಲೈನಿಗೆ ಎಲ್ಲನೂ ಪ್ರೋಗ್ರಾಮ್ಸ್ಗಳಿದ್ದೇ ಇರುತ್ತೆ. ಸೊ ಶ್ರಾವಣದಲ್ಲಿ ಹಬ್ಬಗಳ ಸುರಿಮಳೆ, ಹಿಂದಿನ ಹಬ್ಬಗಳು ಸ್ಟಾರ್ಟು. ಗೌರಿ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ. ಎಲ್ಲರೂ ಹೇಗೆ ರೆಡಿ ಮಾಡ್ಕೊಂಡಿದ್ದೀರಾ ಹಬ್ಬಕ್ಕೆ? ಎಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡಿ, ಸೀರೆಗಳು ತಂದು, ದೇವ್ರಿಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ತಂದು. ಎಲ್ಲರೂ ನಂದು ಚಿಕ್ಕಪೇಟೆ ವ್ಲಾಗ್ ನೋಡಿದ್ದೀರಾ, ತುಂಬ ಜನ ನೋಡಿದ್ದೀರಾ. 4000 ಮೇಲೆ ವ್ಯೂಸ್ ಬಂದಿದೆ ನನಗೆ ಚಿಕ್ಕಪೇಟೆ ವ್ಲಾಗ್ಗೆ. ತುಂಬ ಖುಷಿ ಆಯಿತು. ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. 4000 ಮೆಂಬರ್ಸ್ ನೋಡಿದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಚಿಕ್ಕಪೇಟೆ ವ್ಲಾಗ್ಗೆ ಅಷ್ಟು ವ್ಯೂಸ್ ಬಂದಿದೆ, ಅಷ್ಟು ಸಪೋರ್ಟ್ ಮಾಡಿದ್ದೀರಾ, ತುಂಬ ಜನ ಇಷ್ಟಪಟ್ಟು ನೋಡಿದ್ದೀರಾ. ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಸೊ ಹೀಗೆ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ. ಯಾವುದಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ. ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ ಸ್ಯಾಟರ್ಡೆ ಸಂಡೇ. ಸೊ ಅದು ವ್ಲಾಗೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ತುಂಬ ಖುಷಿ ಆಗುತ್ತೆ ಈ ಥರ ವ್ಯೂಸ್ ಬಂದಾಗ. ನಮಗೂ ಒಂಥರ ಖುಷಿ ಅನಿಸುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕು ವ್ಲಾಗ್ಸ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಶಾಪಿಂಗ್ ವ್ಲಾಗ್ಸ್ ಬೇಕಾ, ಅಥವಾ ಬೇರೆ ಯಾವುದು ಕುಕಿಂಗ್ ವ್ಲಾಗ್ಸ್ ಬೇಕಾ, ಅಥವಾ ಟ್ರಾವೆಲ್ ವ್ಲಾಗ್ಸ್. ಅಂದರೆ ಟ್ರಾವೆಲ್ ವ್ಲಾಗ್ಸ್ ನಾವು ಹೋದಾಗ ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೆ ಅಂತಲೇ ಏನು ಹೋಗೋವಂಥದ್ದಿಲ್ಲ. ಸೊ ಹಾಗಾಗಿ ಕುಕಿಂಗ್ ವ್ಲಾಗ್ಸ್ ಬೇಕಂದರೆ ಯಾವುದಾದ್ರು ಬೇಕು ಅಂತ ಕೇಳಿದ್ರೆ ಮಾಡ್ಬೋದು. ಮತ್ತು ಶಾಪಿಂಗ್ ವ್ಲಾಗ್ಸ್, ಈಗ ಹಬ್ಬಗಳ ಸೀಸನ್ನು. ಸೊ ಹಾಗಾಗಿ ಶಾಪಿಂಗ್ ವ್ಲಾಗ್ಸ್ ನೋಡೋಣ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಚಿಕ್ಕಪೇಟೆ ವ್ಲಾಗ್ಸ್ಗೆ ನನಗೆ ವ್ಯೂಸ್ ನೋಡಿ ತುಂಬ ಖುಷಿ ಆಯಿತು. ಸೊ ಎಲ್ಲ ವ್ಲಾಗ್ಸ್ಗೂ ಹಾಗೆ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈಗ ಮಕ್ಕಳಿಗೆ ಸ್ಕೂಲಿಂದ ಬಂದ್ರಲ್ವ, ಸ್ವಲ್ಪ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಚಳಿಗೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದಿದ್ದೆ. ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ. ಸೊ ಹಾಗಾಗಿ ಈಗ ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಸಂಜೆ, ಈಗ ಸ್ಕೂಲಿಂದ ಬಂದ ತಕ್ಷಣ ಈಗ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈಗ ಉಪ್ಪಿಟ್ಟಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, 1 ಟೊಮೆಟೊ, ಕರಿಬೇವಿನ ಸೊಪ್ಪು, ಈ ಕಡೆ ರವೆ ಎಲ್ಲ ಹುರ್ಕೊತಾ ಇದ್ದೀನಿ. ಈಗ ನಾನೀಗ ಬಳಸ್ತಾ ಇರೋವಂಥದ್ದು ಕಡಲೆಕಾಯಿ ಎಣ್ಣೆ, ಗಾಣದಲ್ಲಿ ಮಾಡಿಸ್ಕೊಬಂದಿರೋವಂಥ ಪ್ಯೂರ್ ಕಡಲೆ ಬೀಜದಲ್ಲಿ ಮಾಡಿಸಿರೋವಂಥ ಕಡಲೆ ಬೀಜದ ಎಣ್ಣೆ ಈಗ ಅದರಲ್ಲಿ ಮಾಡ್ತಾ ಇರೋವಂಥದ್ದು. ನಮ್ಮ ಮಕ್ಕಳಿಗೆ ಈ ಥರ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಒಂದು 10 ನಿಮಿಷದಲ್ಲಿ ಪಟಾಪಟ್ ಅಂತ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಉಪ್ಪಿಟ್ಟಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ.
ಉಪ್ಪಿಟ್ಟು ತೆಳ್ಳಗಿರಬೇಕು. ಸೊ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ. ಗಟ್ಟಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಈಗ ರವೆ ಎಲ್ಲ ಹುರ್ಕೊಂಡಾಗಿದೆ. ಈ ಕಡೆ ಉಪ್ಪಿಟ್ಟಿಗೆ ಕುದಿ ಬರ್ತಾ ಇದೆ. ಸೊ ರವೆ ಹಾಕ್ಕೊಳ್ಳೋಣ ಈಗ. ನೋಡಿ, ನಾನು ಇಷ್ಟು ತೆಳ್ಳಗೆ ಹಾಕೋದು ಉಪ್ಪಿಟ್ಟಿಗೆ ಕುದಿನ. ಇದೇ ಗಟ್ಟಿ ಆದರೆ ಕರೆಕ್ಟ್ ಕ್ವಾಂಟಿಟಿಲಿ ಕರೆಕ್ಟ್ ಅಳತೆಯಲ್ಲಿ ಆಗುತ್ತೆ ಉಪ್ಪಿಟ್ಟು. ಸೊ ಅಷ್ಟು ಗಟ್ಟಿನೂ ಅನಿಸಲ್ಲ, ಅಷ್ಟು ತೆಳುನೂ ಅನಿಸಲ್ಲ. ನೋಡಿ ಎಷ್ಟು ತೆಳ್ಳಗೆ ಹಾಕಿದ್ರೂ ಎಷ್ಟು ಗಟ್ಟಿಯಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ. ಈ ರೀತಿ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಇದೆ. ಚಳಿಗಾಲದಲ್ಲಿ ಸಂಜೆ ಹೊತ್ತು ಮಾಡ್ಕೊಂಡು ತಿಂದರೆ ನೈಟ್ ಡಿನ್ನರ್ಗೂ ಲೈಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತಿಂದೇ ಇರೋರು ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ನೆಕ್ಸ್ಟ್ ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ. ನನ್ನ ಬ್ಲಾಗ್ನ ಎಲ್ಲರೂ ಮಿಸ್ ಮಾಡ್ದಿರಾ ನೋಡಿ, ಕಂಟಿನ್ಯೂಸ್ ಆಗಿ ನೋಡಿ ಎಲ್ಲ ಬ್ಲಾಗ್ಸ್ಗಳನ್ನೂ ಯಾವುದೂ ಮಿಸ್ ಮಾಡಬೇಡಿ. ಬಾಯ್ ಬಾಯ್.